ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀತಿ ಕುರುಡು. ಒಂದು ಸಾರಿ ಪ್ರೀತಿ ಹುಟ್ಟಿದರೆ ಒಳ್ಳೆಯದು ಕೆಟ್ಟದ್ದು ಅಂದ ಚಂದ ಯಾವುದರ ಬಗ್ಗೆ ಕೂಡ ಸಂಬಂಧವಿರುವುದಿಲ್ಲ. ಪ್ರೀತಿ ಮಾಡುವವರು ತಮ್ಮ ಪ್ರೀತಿಯಲ್ಲಿ ಮುಳುಗಿ ಹೋಗಿ ಎಲ್ಲರನ್ನು ಎದುರಿಸುವುದಕ್ಕೂ ಕೂಡ ಸಿದ್ಧರಾಗಿರುತ್ತಾರೆ. ಆದ್ರೆ ಮತ್ತೊಂದಿಷ್ಟು ಮಂದಿ ಪ್ರೀತಿಯ ಹೆಸರಲ್ಲಿ ತಮ್ಮ ಕೋರಿಕೆಗಳನ್ನು ತೀರಿಸಿಕೊಂಡು ಎದುರು ಬಿದ್ದರೆ ಕೊನೆಗೆ ಪ್ರೀತಿಸಿದವರನ್ನು ಕೂಡ ಏನು ಮಾಡಲು ಸಿದ್ಧರಾಗಿರುತ್ತಾರೆ. ಈಗ ನಾನು ಹೇಳುತ್ತಿರುವ ಕಥೆಯನ್ನು ಕೇಳಿದರೆ ಒಬ್ಬ ಹುಡುಗಿಯಾದವಳು ಈ ರೀತಿ ಕೂಡ ಇರ್ತಾಳ ಅಂತೇಳಿ ಖಂಡಿತವಾಗಿಯೂ ನೀವು ಆಶ್ಚರ್ಯರಾಗುತ್ತೀರಾ. ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ರಾಜಸ್ಥಾನದ ಡೋಲ್ಪುರ್ ನಲ್ಲಿ ಕಿಶನ್ ಸಿಂಗ್ ಎಂಬ ವ್ಯಕ್ತಿ ಮೇಸ್ತ್ರಿ ಕೆಲಸ ಮಾಡುತ್ತಾ ಸುತ್ತಮುತ್ತಲಿನ ಊರುಗಳಲ್ಲಿ ಮನೆಗಳನ್ನು ಕಟ್ಟುತ್ತಾ ಒಳ್ಳೆಯ ಹೆಸರನ್ನು ಪಡೆದುಕೊಂಡಿರುತ್ತಾನೆ. ಆ ನಂತರ ಅವನ ಜೊತೆ ಮೀರಾಬಾಯಿ ಎಂಬ ಹುಡುಗಿ ಜೊತೆ ಮದುವೆ ಮಾಡಿದಾಗ ಇವರ ಅನ್ಯ ಸಂಸಾರದ ನೆನಪಿಗೆ ಇಬ್ಬರು ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ ಹುಟ್ಟುತ್ತಾನೆ. ಅದರಲ್ಲಿ ಕೊನೆಯ ಮಗಳೇ ಗೀತಾ. ಚಿಕ್ಕಂದಿನಿಂದಲೂ ಗೀತಾಗೆ ಡ್ಯಾನ್ಸ್ ಮೇಲೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ತಂದೆ ತಾಯಿಗಳ ಸಪೋರ್ಟ್ ಇಂದ ವೆಸ್ಟರ್ನ್ ಡ್ಯಾನ್ಸ್ ಕಲಿತುಕೊಂಡು ಸ್ಕೂಲ್ ಕಾಂಪಿಟೇಷನ್ ಅಲ್ಲಿ ಪಾಲ್ಗೊಂಡು ಪ್ರೈಸಸ್ ಅನ್ನು ಕೂಡ ಗೆಲ್ಲುತ್ತಿದ್ದಳು. ಇದು ಹೀಗಿರುವಾಗ ಗೀತಾಳ ಅಕ್ಕ ಸುನೀತಾಳಿಗೆ ಓದು ತಲೆಗತ್ತದಿದ್ದರಿಂದ ತಂದೆ ತಾಯಿಗಳು ಆಕೆಗೆ ಮದುವೆ ಮಾಡಬೇಕೆಂದು ಡಿಸೈಡ್ ಆಗಿ ಜೈಪುರಕ್ಕೆ ಸೇರಿದ ಪೃಥ್ವಿ ಎಂಬ ಹುಡುಗನೊಂದಿಗೆ ಮದುವೆಯನ್ನ ಫಿಕ್ಸ್ ಮಾಡುತ್ತಾರೆ. ಇನ್ನು ರಾಜಸ್ಥಾನದಲ್ಲಿ ಮದುವೆ ಅಂದ್ರೇನೆ 3 ದಿನಗಳ ಕಾಲ ಮ್ಯೂಸಿಕ್ ಹಾಕಿಕೊಂಡು ಸಡಗರ ಸಂಭ್ರಮದಿಂದ ಮೆರೆಯುತ್ತಿರುತ್ತಾರೆ. ಇದರಿಂದ ತನ್ನ ಮಗಳ ಮದುವೆಗೆ ಡಿಜಿ ತರಬೇಕೆಂದು ಗೊತ್ತಿರುವವರನ್ನು ಕೇಳಿದಾಗ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಯಾವುದೇ ಫಂಕ್ಷನ್ ಆದರೂ ಮುಖೇಶ್ ಎಂಬ 25 ವರ್ಷದ ಹುಡುಗ ಡಿಜಿಯನ್ನು ಇಟ್ಟುಕೊಂಡಿದ್ದಾನೆ, ಅವನು ತುಂಬಾ ಫೇಮಸ್ ಎಂದು ತಿಳಿದುಕೊಂಡಾಗ ಕಿಶನ್ ಸಿಂಗ್ ಅವನಿಗೆ ಕಾಲ್ ಮಾಡಿ 3 ದಿನಗಳ ಕಾಲ ಡಿಜಿಯನ್ನು ಫಿಕ್ಸ್ ಮಾಡುತ್ತಾನೆ. ಇನ್ನು ಯಾವಾಗ ಮದುವೆ ಕೆಲಸಗಳು ಶುರುವಾದವೋ 10ನೇ ತರಗತಿ ಓದುತ್ತಿದ್ದ ಗೀತಾ ತನ್ನ ಅಕ್ಕನ ಮದುವೆಯಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕೆಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡುತ್ತಾಳೆ. ಇದೇ ಸಮಯದಲ್ಲಿ ಮುಖೇಶ್ ತನ್ನ ಮ್ಯೂಸಿಕ್ ಇಕ್ವಿಪ್ಮೆಂಟ್ ನೊಂದಿಗೆ ಗೀತಾ ಮನೆಗೆ ಬರುವುದು, ಅಲ್ಲಿ ಅವನಿಗೆ ಬೇಕಾಗಿದ್ದೆಲ್ಲವನ್ನು ಕೊಡುತ್ತಾ ಗೀತಾ ಹತ್ತಿರದಲ್ಲಿ ಇದ್ದುಕೊಂಡು ನೋಡಿಕೊಳ್ಳುತ್ತಿದ್ದಳು. ಅಷ್ಟೇ ಅಲ್ಲದೆ ಮುಖೇಶ್ ತನ್ನ ಮ್ಯೂಸಿಕ್ ನಿಂದ ಎಲ್ಲರನ್ನು ಆಕರ್ಷಣೆ ಮಾಡೋದು ಮಾತ್ರವಲ್ಲದೆ ಎಲ್ಲರ ಹತ್ತಿರ ಡ್ಯಾನ್ಸ್ ಅನ್ನು ಕೂಡ ಮಾಡಿಸುತ್ತಿದ್ದನು. ಇನ್ನು ಮುಖೇಶ್ ನ ಟ್ಯಾಲೆಂಟ್ ಅನ್ನು ನೋಡಿ ಫಿದಾದ ಗೀತಾ ಆಗಾಗ ಅವನ ಜೊತೆ ಮಾತನಾಡುತ್ತಾ ಡ್ಯಾನ್ಸ್ ಮಾಡಬೇಕು, ಮ್ಯೂಸಿಕ್ ಹಾಕು ಎಂದು ಹೇಳುತ್ತಾ ಯಾವಾಗಲೂ ಅವನ ಜೊತೆಯಲ್ಲೇ ಇರುತ್ತಿದ್ದಳು. ಈ ಸಂದರ್ಭದಲ್ಲಿ ಇವರ ಮಧ್ಯೆ ಒಳ್ಳೆಯ ಪರಿಚಯವಾಗಿ ಆ ಪರಿಚಯ ನಿಧಾನವಾಗಿ ಆತ್ಮೀಯವಾಗಿ ಭೇಟಿಯಾದ 2 ದಿನಗಳಲ್ಲಿ ಪ್ರೀತಿಯಲ್ಲಿ ಬೀಳುತ್ತಾರೆ. ಇನ್ನು ಇವರಿಬ್ಬರು ತಮ್ಮ ಫೋನ್ ನಂಬರ್ ಅನ್ನು ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡು ಮದುವೆ ಆದ ನಂತರ ಮುಖೇಶ್ ಗೀತಾ ಮನೆಯಿಂದ ಹೊರಟು ಹೋಗುತ್ತಾನೆ. ಹೀಗೆ ಪ್ರತಿದಿನ ಮುಖೇಶ್ ಮತ್ತು ಗೀತಾ ಕಾಲ್ಸ್ ಮತ್ತು ಮೆಸೇಜ್ ಮಾಡುತ್ತಾ ಬ್ಯುಸಿ ಆಗುತ್ತಾರೆ. ಹೀಗೆ ಸ್ವಲ್ಪ ದಿನಗಳಲ್ಲಿ ಇವರಿಬ್ಬರು ಸೀರಿಯಸ್ ಲವ್ ಅಲ್ಲಿ ಬಿದ್ದಿದ್ದರಿಂದ ಮುಖೇಶ್ ಗೀತಾ ಜೊತೆ ಮಾತನಾಡುತ್ತಾ ನಿನ್ನನ್ನು, ನಿನ್ನ ಸೌಂದರ್ಯವನ್ನು ಈಗಲೇ ನೋಡಬೇಕು, ತಕ್ಷಣ ಟಾಪ್ ತೆಗೆದು ವಿಡಿಯೋ ಕಾಲ್ ಮಾಡು ಎಂದು ಹೇಳಿದಾಗ ಅದಕ್ಕೆ ಗೀತಾ ಒಪ್ಪಿಕೊಳ್ಳದೆ ಇದ್ದಾಗ ಮುಖೇಶ್ ಅವಳ ಹತ್ತಿರ ನಾವಿಬ್ಬರು ಲವರ್ಸ್, ಆದಷ್ಟು ಬೇಗ ಮದುವೆ ಮಾಡಿಕೊಳ್ಳುತ್ತಿದ್ದೇವೆ, ಹಾಗಿರುವಾಗ ನನ್ನ ಮುಂದೆ ಏಕೆ ನಾಚಿಕೆ ಪಟ್ಟುಕೊಳ್ಳುತ್ತಿದ್ದೀಯಾ ಎಂದು ಹೇಳಿ ಕೋಪದಿಂದ ಫೋನ್ ಕಟ್ ಮಾಡುತ್ತಾನೆ. ಆ ನಂತರ ಗೀತಾ ಮುಖೇಶ್ ನನ್ನ ಕನ್ವಿನ್ಸ್ ಮಾಡುತ್ತಾ ಮೆಸೇಜ್ ಮಾಡಿದಾಗ ಅದಕ್ಕೆ ಮುಖೇಶ್ ವಿಡಿಯೋ ಕಾಲ್ ಮಾಡಿದ್ರೆ ಮಾತ್ರ ಮಾತನಾಡುತ್ತೇನೆ ಎಂದು ಸ್ಟ್ರಿಕ್ಟ್ ಆಗಿ ಹೇಳಿದ್ದರಿಂದ ಆಗ ಗೀತಾಗೆ ಬೇರೆ ದಾರಿ ಇಲ್ಲದೆ ಲವ್ ಮಾಡಿರುವ ಹುಡುಗ ತಾನೆ ಎಂದು ತನ್ನ ಟಾಪ್ ಅನ್ನು ತೆಗೆದು ವಿಡಿಯೋ ಕಾಲ್ ಮಾಡುತ್ತಾಳೆ. ಆಗ ಮುಖೇಶ್ ಸಂತೋಷಕ್ಕೆ ಮಿತಿನೇ ಇಲ್ಲದೆ ಹೋಗುತ್ತದೆ. ಈ ರೀತಿಯಾಗಿ ಮುಖೇಶ್ ನಿಧಾನವಾಗಿ ಆ ವಿಡಿಯೋವನ್ನು ನೋಡುತ್ತಾ ಗೀತಳಿಗೆ ಗೊತ್ತಾಗದ ಹಾಗೆ ಅದನ್ನು ರೆಕಾರ್ಡ್ ಮಾಡುತ್ತಾನೆ. ಹೀಗೆ ದಿನದಿನಕ್ಕೂ ಇವರಿಬ್ಬರು ಗಾಢವಾದ ಪ್ರೀತಿಯಲ್ಲಿ ಬಿದ್ದು ಒಬ್ಬರನ್ನೊಬ್ಬರು ಬಿಟ್ಟಿರಲಾರದೆ ಲೈಂಗಿಕವಾಗಿ ಸೇರಬೇಕೆಂದುಕೊಳ್ಳುತ್ತಾರೆ. ಇನ್ನು ಅದೇ ಸಮಯದಲ್ಲಿ ಮುಖೇಶ್ಗೆ ರಾಣಾಪುರದಲ್ಲಿ ಫಂಕ್ಷನ್ ಇದ್ದಿದ್ದರಿಂದ ಅಲ್ಲಿಯೇ ತನ್ನ ಫ್ರೆಂಡ್ ರೂಮ್ ಅಲ್ಲಿ ಸ್ಟೇ ಮಾಡುತ್ತಾ ಗೀತಳನ್ನು ಅಲ್ಲಿಗೆ ಬರಲು ಹೇಳುತ್ತಾನೆ. ಆ ನಂತರ ಗೀತಾ ತನ್ನ ತಂದೆ ತಾಯಿಯ ಬಳಿ ನನಗೆ ಸ್ಪೆಷಲ್ ಕ್ಲಾಸ್ ಇದೆ, ಮನೆಗೆ ಬರುವುದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಮುಖೇಶ್ ಬಳಿಗೆ ಹೋದಾಗ ಮುಖೇಶ್ ತನ್ನ ರೂಮ್ ನಲ್ಲಿದ್ದ ಫ್ರೆಂಡ್ಸ್ ಗಳನ್ನು ಆಚೆ ಕಳಿಸಿ ಇಬ್ಬರು ಮಾತನಾಡೋದಕ್ಕೆ ಶುರು ಮಾಡುತ್ತಾರೆ. ಆ ನಂತರ ಮುಖೇಶ್ ಗೀತಾ ಮೇಲೆ ಕೈ ಹಾಕಿದಾಗ ಅದಕ್ಕೆ ಗೀತಾ ಈಗಲೇ ಆ ಕೆಲಸವನ್ನು ಮಾಡುವುದು ಬೇಡ, ಸ್ವಲ್ಪ ದಿನಗಳ ನಂತರ ನೋಡೋಣ ಎಂದು ಹೇಳಿದ್ರು ಕೂಡ ಮುಖೇಶ್ ಮಾತ್ರ ಅವಳ ಮಾತನ್ನು ಕೇಳದೆ ಮಾರನೇ ದಿನ ನಾನು ಜೈಪುರಕ್ಕೆ ಹೋಗುತ್ತೇನೆ, ನಾನು ವಾಪಸ್ ಬರುವುದಕ್ಕೆ 10 ದಿನಗಳು ಆಗುತ್ತವೆ, ಈಗಲೇ ಮಾಡೋಣ ಎಂದು ಹೇಳಿದಾಗ ಗೀತಾ ಅದಕ್ಕೆ ಒಪ್ಪಿಕೊಳ್ಳದೆ ಇದ್ದಿದ್ದರಿಂದ ಕೋಪ ಮಾಡಿಕೊಂಡಂತ ಮುಖೇಶ್ ತಾನು ರೆಕಾರ್ಡ್ ಮಾಡಿದ್ದ ವಿಡಿಯೋವನ್ನ ತೋರಿಸುತ್ತಾ ನನ್ನ ಕೋರಿಕೆಯನ್ನು ತೀರಿಸದೆ ಹೋದರೆ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತೇನೆ ಎಂದು ಹೇಳಿದಾಗ ಶಾಕ್ ಆದ ಗೀತಾ ಅಳುತ್ತಾ ಎಷ್ಟೇ ಬೇಡಿಕೊಂಡರೂ ಕೂಡ ಮುಖೇಶ್ ಮಾತ್ರ ಅವಳ ಮಾತನ್ನು ಕೇಳುವುದಿಲ್ಲ. ನನ್ನ ಕೋರಿಕೆಯನ್ನು ತೀರಿಸಿದರೆ ಆ ವಿಡಿಯೋವನ್ನು ಡಿಲೀಟ್ ಮಾಡುತ್ತೇನೆ ಎಂದು ಹೇಳಿದಾಗ ಗೀತಾಗೆ ಬೇರೆ ದಾರಿ ಇಲ್ಲದೆ ಮುಖೇಶ್ ಜೊತೆ ಲೈಂಗಿಕವಾಗಿ ಸೇರುತ್ತಾಳೆ. ಈ ರೀತಿಯಾಗಿ ಸಾಯಂಕಾಲದವರೆಗೂ ಏಕಾಂತದಲ್ಲಿ ಕಳೆದ ನಂತರ ಗೀತಳ ಮುಂದೆ ಆ ವಿಡಿಯೋವನ್ನು ಡಿಲೀಟ್ ಮಾಡಿದ್ದರಿಂದ ಇನ್ನು ಮುಂದೆ ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರುವುದಿಲ್ಲ ಎಂದು ಗೀತಾ ಮನೆಗೆ ಬರುತ್ತಾಳೆ. ಹೀಗೆ 2 ದಿನಗಳ ನಂತರ ಗೀತಾ ವಾಟ್ಸ್ಆಪ್ ಗೆ ಒಂದು ವಿಡಿಯೋ ಬಂದಿದ್ದರಿಂದ ಅದನ್ನು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಮುಖೇಶ್ ಜೊತೆ ಇರುವ ವಿಡಿಯೋ ಇದ್ದಿದ್ದರಿಂದ ಗೀತಾಗೆ ಆಕಾಶ ಬಂದು ತಲೆ ಮೇಲೆ ಬಿದ್ದಾಗೆ ಆಗುತ್ತದೆ.
ಆಗ ಇಮಿಡಿಯೇಟ್ ಆಗಿ ಮುಖೇಶ್ಗೆ ಕಾಲ್ ಮಾಡಿ ದಯವಿಟ್ಟು ಆ ವಿಡಿಯೋವನ್ನು ಡಿಲೀಟ್ ಮಾಡು, ಅದನ್ನ ನನ್ನ ತಂದೆ ತಾಯಿಗಳು ನೋಡಿದ್ರೆ ಖಂಡಿತವಾಗಲೂ ಅವರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಎಂದು ಹೇಳಿದಾಗ ಅದಕ್ಕೆ ಮುಖೇಶ್ ನನಗೆ 10,000 ದುಡ್ಡಿನೊಂದಿಗೆ ಮತ್ತೊಂದು ಸಾರಿ ನಿನ್ನ ಜೊತೆ ಸೇರಬೇಕು, ನಾಳೆ ಬೆಳಿಗ್ಗೆ ನನ್ನ ಫ್ರೆಂಡ್ ರೂಮ್ಗೆ ಬಾ ಎಂದು ಹೇಳಿ ಫೋನ್ ಕಟ್ ಮಾಡಿದಾಗ ಗೀತಾ ಏನು ಮಾಡಲಾಗದ ಪರಿಸ್ಥಿತಿಗೆ ಬಿದ್ದು ಅಳುವುದಕ್ಕೆ ಶುರು ಮಾಡುತ್ತಾಳೆ. ಆ ನಂತರ ತನ್ನ ತಾಯಿ ಕೊಟ್ಟಿದ್ದ ಗೋಲ್ಡ್ ಚೈನ್ ಅನ್ನು ಅಡವಿಟ್ಟು ಅದರಿಂದ ಬಂದ ದುಡ್ಡನ್ನು ಮುಖೇಶ್ಗೆ ಕೊಟ್ಟು ಅವನ ಜೊತೆ ಸೇರುವುದು. ಆ ನಂತರ ಮುಖೇಶ್ ಗೀತಳಿಗೆ ಗೊತ್ತಾಗದ ಹಾಗೆ ಅದನ್ನು ಸಹ ರೆಕಾರ್ಡ್ ಮಾಡಿಕೊಳ್ಳುತ್ತಾನೆ. ಈ ರೀತಿಯಾಗಿ ಮುಖೇಶ್ ಗೀತಳನ್ನ ಆಗಾಗ ಬಳಸಿಕೊಳ್ಳುವುದು ಮಾತ್ರವಲ್ಲದೆ ನನ್ನ ಫ್ರೆಂಡ್ಸ್ ಜೊತೆನೂ ಕೂಡ ಸೇರಬೇಕೆಂದು ಪ್ರೆಸರ್ ಕೊಟ್ಟಿದ್ದರಿಂದ ಮನೆಯವರಿಗೆ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ಅಂತೇಳಿ ಗೀತಾ ಮುಖೇಶ್ ಹೇಳಿದಂತೆ ಅವನ ಫ್ರೆಂಡ್ಸ್ ಕೂಡ ಸಹಕರಿಸುತ್ತಾಳೆ. ಹೀಗೆ ದಿನ ದಿನಕ್ಕೂ ಗೀತಳಿಗೆ ಮುಖೇಶ್ ಟಾರ್ಚರ್ ಹೆಚ್ಚಾದ್ರೂ ಕೂಡ ತಂದೆ ತಾಯಿಗೆ ಹೇಳಲಾಗದೆ ತನ್ನಲ್ಲೇ ತಾನು ಕುಗ್ಗಿ ಹೋಗುತ್ತಿದ್ದಳು. ಈ ಸಂದರ್ಭದಲ್ಲಿಯೇ ಮುಖೇಶ್ ಗೀತಳಿಗೆ ಮೆಸೇಜ್ ಮಾಡುತ್ತಾ ನನಗೆ 1,00,000 ರೂಪಾಯಿ ಬೇಕು, ಅಷ್ಟು ಮಾತ್ರವಲ್ಲದೆ ಒಂದು ರಾತ್ರಿ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಜೊತೆ ಸೇರಬೇಕೆಂದು ಹೇಳಿದಾಗ ಇದನ್ನು ಕೇಳಿದ ಗೀತಾ ಕೋಪದಿಂದ ನನ್ನಿಂದ ಆಗುವುದಿಲ್ಲ, ಅಷ್ಟೊಂದು ದುಡ್ಡು ನನ್ನ ಹತ್ತಿರ ಇಲ್ಲ, ಏನ್ ಮಾಡ್ಕೋತೀಯೋ ಮಾಡ್ಕೋ ಎಂದು ಹೇಳಿ ಅವನ ನಂಬರ್ ಅನ್ನು ಬ್ಲಾಕ್ ಮಾಡುತ್ತಾಳೆ. ಅಷ್ಟೊತ್ತಿಗಾಗಲೇ ಕೆಟ್ಟ ಅಭ್ಯಾಸಗಳಿಗೆ ದಾಸನಾಗಿದ್ದ ಮುಖೇಶ್ ಗೀತಾ ಆ ರೀತಿ ಮಾತನಾಡಿದ್ದರಿಂದ ತುಂಬಾ ಕೋಪಗೊಂಡು ಫುಲ್ ಆಗಿ ಡ್ರಿಂಕ್ಸ್ ಮಾಡಿ ಹೇಗಾದ್ರೂ ಮಾಡಿ ಗೀತೆಗೆ ಬುದ್ಧಿ ಕಲಿಸಬೇಕೆಂದು ಆ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡುತ್ತಾನೆ. ಇದರಿಂದ ಆ ವಿಡಿಯೋ ಕೆಲವೇ ಗಂಟೆಗಳಲ್ಲಿ ವೈರಲ್ ಆಗಿ ಗೀತಳ ಅಣ್ಣನಿಗೂ ಕೂಡ ಗೊತ್ತಾಗಿದ್ದರಿಂದ ಅದನ್ನು ನೋಡಿ ಶಾಕ್ ಆಗಿ ಆ ವಿಡಿಯೋವನ್ನು ತನ್ನ ತಂದೆ ತಾಯಿಗೆ ತೋರಿಸಿದಾಗ ಅವರಿಗೆ ಆಕಾಶ ಬಂದು ತಲೆ ಮೇಲೆ ಬಿದ್ದಾಗೆ ಆಗುತ್ತದೆ. ಇನ್ನು ಸ್ಕೂಲ್ ನಿಂದ ಮನೆಗೆ ಬಂದ ಗೀತಾಗೆ ಆ ವಿಡಿಯೋವನ್ನು ತೋರಿಸಿ ಒಡೆದು ಬೈದು ಏನಾಯ್ತು ಎಂದು ಕೇಳಿದಾಗ ಆ ಇನ್ಸಿಡೆಂಟ್ ನಿಂದ ಶಾಕ್ ಆದ ಗೀತಾ ಏನು ಮಾತನಾಡದೆ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾಳೆ. ಇನ್ನು ಎಷ್ಟೇ ಸಮಯವಾದರೂ ಗೀತಾ ರೂಮ್ ನಿಂದ ಹೊರಗೆ ಬರದಿದ್ದರಿಂದ ಗಾಬರಿಗೊಂಡಂತ ಗೀತಳ ತಂದೆ ಮತ್ತು ಅವರ ಅಣ್ಣ ಡೋರ್ ಒಡೆದು ಒಳಗೆ ಹೋಗಿ ನೋಡಿದಾಗ ಅಷ್ಟೊತ್ತಿಗಾಗಲೇ ಗೀತಾ ಈ ಲೋಕವನ್ನ ಬಿಟ್ಟು ಹೊರಟು ಹೋಗಿರುತ್ತಾಳೆ. ಇದನ್ನು ನೋಡಿದ ಅವಳ ಫ್ಯಾಮಿಲಿ ದುಃಖದ ಜೊತೆ ಶಾಕ್ಗೆ ಗುರಿಯಾಗುತ್ತಾರೆ. ಇನ್ನು ಇದೇ ವಿಷಯವನ್ನ ಪೊಲೀಸರಿಗೆ ಹೇಳಿ ಕಂಪ್ಲೇಂಟ್ ಕೊಟ್ಟಾಗ ಘಟನಾ ಸ್ಥಳಕ್ಕೆ ಬಂದ ಪೊಲೀಸರು ಮೊದಲಿಗೆ ಗೀತಳ ಫೋನ್ ಅನ್ನು ಚೆಕ್ ಮಾಡಿದಾಗ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಸಿಗುವುದಿಲ್ಲ. ಆ ನಂತರ ಅವಳ ಫೋನ್ ಡೇಟಾವನ್ನ ರಿಕವರ್ ಮಾಡಿದಾಗ ಅದರಲ್ಲಿ ಮುಖೇಶ್ ಎಂಬ ಹುಡುಗ ಬ್ಲಾಕ್ ಮೇಲ್ ಮಾಡೋದ್ರ ಜೊತೆಗೆ ಚಾಟ್ ಮಾಡಿದ್ದರಿಂದ ಅವನು ಗೀತೆಗೆ ಕಳಿಸಿರುವ ವಿಡಿಯೋ ಮತ್ತು ಫಿಕ್ಸ್ ಅನ್ನ ನೋಡಿ ಶಾಕ್ ಆಗುತ್ತಾರೆ. ಆಗ ಮುಖೇಶ್ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಮುಖೇಶ್ಗೆ ಚಿಕ್ಕಂದಿನಲ್ಲೇ ತಾಯಿ ಸತ್ತು ಹೋಗಿದ್ದರಿಂದ ತಂದೆ 2ನೇ ಮದುವೆ ಮಾಡಿಕೊಂಡಿದ್ದಾರೆಂದು, ತನ್ನ ಸೌತಿ ತಾಯಿ ತುಂಬಾ ಟಾರ್ಚರ್ ಕೊಟ್ಟಿದ್ದರಿಂದ ಮನೆಯಿಂದ ಓಡಿ ಬಂದು ಒಂದು ಮ್ಯೂಸಿಕ್ ಬ್ಯಾಂಡ್ ನಲ್ಲಿ ಸೇರಿಕೊಂಡು ಆ ನಂತರ ಅಲ್ಲಿಂದ ಒಂದು ಆರ್ಕೆಸ್ಟ್ರಾ ಗ್ರೂಪ್ ನಲ್ಲಿ ಸೇರಿಕೊಂಡು ಊರೂರು ಸುತ್ತುವ ಸಂದರ್ಭದಲ್ಲಿಯೇ ಡಿಜಿಯನ್ನು ಕೂಡ ಪ್ರಾಕ್ಟೀಸ್ ಮಾಡುತ್ತಾ ಓನ್ ಆಗಿ ಡಿಜಿಯನ್ನು ಇಟ್ಟುಕೊಂಡು ಕೆಲಸ ಮಾಡಿಕೊಂಡು ಬರುತ್ತಿದ್ದಾನೆ ಎಂದು ತಿಳಿದುಕೊಳ್ಳುತ್ತಾರೆ. ಆ ನಂತರ ಪೊಲೀಸರು ಮುಖೇಶ್ ನಂಬರ್ ಅನ್ನ ಟ್ರೇಸ್ ಮಾಡಿದಾಗ ಈ ವಿಷಯ ಮುಖೇಶ್ ಗೊತ್ತಾಗಿ ಅವನು ಪೊಲೀಸರಿಗೆ ಕಾಲ್ ಮಾಡಿ ನನ್ನನ್ನು ಹಿಡಿದುಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟರೆ ನನ್ನ ಹತ್ತಿರ ಇರುವ 200 ಹುಡುಗಿಯರ ವಿಡಿಯೋವನ್ನು ಕೂಡ ರಿಲೀಸ್ ಮಾಡುತ್ತೇನೆ, ಇದರಿಂದ ತುಂಬಾ ಕುಟುಂಬಗಳು ಬೀದಿಗೆ ಬರುವುದು ಮಾತ್ರವಲ್ಲದೆ ಆ ಹುಡುಗಿಯರು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಎಂದು ಬ್ಲಾಕ್ ಮೇಲ್ ಮಾಡಿದ್ರು ಕೂಡ ಪೊಲೀಸರು ಮಾತ್ರ ಅವನ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಅವನನ್ನ ಸರ್ಚ್ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಇದರಿಂದ ಕೋಪಗೊಂಡಂತ ಮುಖೇಶ್ ಆ 200 ವಿಡಿಯೋಗಳನ್ನು ರಿಲೀಸ್ ಮಾಡುತ್ತಾನೆ. ಆ ನಂತರ ಕೆಲವೇ ಕ್ಷಣಗಳಲ್ಲಿ ಆ ವಿಡಿಯೋಗಳು ವೈರಲ್ ಆಗಿದ್ದರಿಂದ ಅದರಲ್ಲಿ ಮದುವೆಯಾದ ಕೆಲವು ಹೆಣ್ಣು ಮಕ್ಕಳು ಕೂಡ ಇದ್ದಿದ್ದರಿಂದ ಅವರ ಕುಟುಂಬದಲ್ಲಿ ಈ ವಿಷಯ ಗೊತ್ತಾಗಿ ಜಗಳಗಳು ಶುರುವಾಗಿ ಡೈವರ್ಸ್ ವರೆಗೂ ಹೋದ್ರೆ ಮತ್ತೊಂದಿಷ್ಟು ಮಂದಿ ಸೈಬರ್ ಕ್ರೈಮ್ ನ ಆಶ್ರಯ ಪಡೆದು ಆ ವಿಡಿಯೋಗಳನ್ನು ಡಿಲೀಟ್ ಮಾಡಿಸುವುದಕ್ಕೆ ಪ್ರಯತ್ನ ಮಾಡುತ್ತಾರೆ. ಆ ನಂತರ ಆಗೋ ಈಗೋ ಪೊಲೀಸರು ಮುಖೇಶ್ ನನ್ನ ಪತ್ತೆ ಮಾಡಿ ತಮ್ಮ ಸ್ಟೈಲ್ ಅಲ್ಲಿ ಎನ್ಕ್ವೈರಿ ಮಾಡಿದಾಗ ನಾನು ಊರೂರು ಸುತ್ತುತ್ತಾ ಡಿಜಿ ಕೆಲಸವನ್ನು ಮಾಡುತ್ತಾ ನನ್ನ ಸ್ಟೈಲ್ಗೆ ನನ್ನ ಮ್ಯೂಸಿಕ್ಗೆ ಕೆಲವು ಹುಡುಗಿಯರು ಆಂಟಿಯರು ಫಿದಾ ಆಗಿ ನನ್ನ ಫೋನ್ ನಂಬರ್ ಅನ್ನು ತೆಗೆದುಕೊಂಡು ಆಗಾಗ ಕಾಲ್ ಮಾಡುತ್ತಿದ್ದರು. ಆಗ ಅವಕಾಶವನ್ನ ಬಳಸಿಕೊಂಡು ದುಡ್ಡು ಸಂಪಾದನೆ ಮಾಡಬೇಕೆಂದುಕೊಂಡೆ. ಆಗ ಅವರಿಗೆ ಗೊತ್ತಾಗದ ಹಾಗೆ ವಿಡಿಯೋ ರೆಕಾರ್ಡ್ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದರಿಂದ ಇಲ್ಲಿವರೆಗೂ 2 ಕೋಟಿ ಸಂಪಾದನೆ ಮಾಡಿದ್ದೇನೆ, ನನಗೆ ಅಂತ ಕಾರು ಬಂಗಲೆ ಮಾಡಿಕೊಂಡಿದ್ದೇನೆ ಎಂದು ಹೇಳಿದ್ದರಿಂದ ಈ ಮಾತನ್ನು ಕೇಳಿದ ಪೊಲೀಸರು ಒಂದೇ ಸಾರಿಗೆ ಶಾಕ್ ಆಗುತ್ತಾರೆ. ಅಷ್ಟೇ ಅಲ್ಲದೆ ನಾನು ಇಲ್ಲಿಯವರೆಗೂ ಭೇಟಿಯಾದ ಹುಡುಗಿಯರು ಮಹಿಳೆಯರು ನಾನು ಹೇಳಿದಂತೆ ಕೇಳುತ್ತಿದ್ದರು, ಗೀತಾ ನನಗೆ ಎದುರು ಬಿದ್ದಿದ್ದರಿಂದ ನನ್ನಿಂದ ತಡೆದುಕೊಳ್ಳಲಾಗಲಿಲ್ಲ, ಆದ್ದರಿಂದಲೇ ಆ ವಿಡಿಯೋವನ್ನು ರಿಲೀಸ್ ಮಾಡಿದೆ ಎಂದು ಹೇಳಿದಾಗ ಮುಖೇಶ್ ಮೇಲೆ ಕೇಸನ್ನು ಫೈಲ್ ಮಾಡಿದ ಪೊಲೀಸರು ಅವನನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಾಗ ಇನ್ನೂ ಕೂಡ ಅವನಿಗೆ ಶಿಕ್ಷೆ ಆಗದೆ ಈ ಕೇಸ್ ಇನ್ನೂ ಕೂಡ ಕೋರ್ಟ್ ಅಲ್ಲಿ ನಡೆಯುತ್ತಿರುವುದು ಒಂದು ರೀತಿಯ ದುಃಖಕರ. ಫ್ರೆಂಡ್ಸ್, ಅಸಲಿಗೆ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರೋ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.